ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನಿಮ್ಮ ಕಡೆಗೆ ಏನಾದರೂ ನೆಗೆಟಿವ್ ಎನರ್ಜಿ, ಕಣ್ಣು, ಕೆಟ್ಟ ಕಣ್ಣು ಆ ಥರ ಏನಾದರೂ ನಿಮ್ಮ ಕಡೆಗಿದೆಯಾ ಅನ್ನುವ ರೀಡಿಂಗ್ನ ಮಾಡ್ತಾ ಇದ್ದೀನಿ. ನಿಮ್ಮ ಎನರ್ಜಿ ಹೇಗಿದೆ? ಈಗ ಒಂದೊಂದ್ಸಲ ಅನ್ಸುತ್ತೆ, ಯಾಕೋ ಏನೋ ಸರಿ ಇಲ್ಲ ಅನ್ಸ್ತದೆ, ನಾನೇನಾದರೂ ಆ ಥರ ಕೆಟ್ಟ ಕಣ್ಣು ಅಥವಾ ಆ ಥರದ ಏನಾದರೂ ಬ್ಯಾಡ್ ಎನರ್ಜಿನ ಅಟ್ರಾಕ್ಟ್ ಮಾಡಿಬಿಟ್ಟಿದ್ದೀನಾ, ಆ ಥರ ಏನಾದ್ರು ಪ್ರಯೋಗಗಳು ನನ್ನ ಮೇಲೆ ನಡೆದಿದೆಯಾ, ಈ ಥರ ಎಲ್ಲ ಕ್ವೆಶನ್ ನಿಮಗೆ ಬರುತ್ತೆ. ಸೊ ಈ ವಿಚಾರವಾಗಿ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಆರಾ, ನಿಮ್ಮ ಪ್ರಕಾರ ನಿಮ್ಮ ಎನರ್ಜಿ ಪ್ರೆಸೆಂಟ್ ಹೇಗಿದೆ ಹಾಗೂ ಎಷ್ಟು ಪ್ರೊಟೆಕ್ಟೆಡ್ ಆಗಿದ್ದೀರಾ, ಎಷ್ಟು ಪಾಸಿಟಿವ್ ಆ್ಯಂಡ್ ಪವರ್ಫುಲ್ ಆಗಿದ್ದೀರಾ ಅನ್ನುವ ರೀಡಿಂಗ್. ಸೊ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ 3 ಕಾರ್ಡ್ ಪೈಲ್ ಇದೆ. 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ನಾನು ರೀಡಿಂಗ್ನ ಮಾಡ್ತೇನೆ. ಮೊದಲನೇದು, 2ನೇದು ಹಾಗೂ 3ನೇದು. ಐ ಹೋಪ್ ಯು ಸೆಲೆಕ್ಟೆಡ್. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಕಡೆಗೆ ಏನಾದರೂ ಆ ಥರ ನೆಗೆಟಿವ್ ಕೆಟ್ಟ ಕಣ್ಣುಗಳಿದೆಯಾ, ನೀವೆಷ್ಟು ಪ್ರೊಟೆಕ್ಟೆಡ್ ಆಗಿದ್ದೀರಾ, ಎಷ್ಟು ಸೇಫ್ ಸೆಕ್ಯೂರ್ಡ್ ಆಗಿದ್ದೀರಾ ಎನರ್ಜಿ ವೈಸ್ ಅಂತ ರೀಡಿಂಗ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ವಾಟ್ ದ ಕಾರ್ಡ್ಸ್ ಸೇ. ನೀವೇನಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ಲೆಟ್ ಮೀ ಸ್ಟಾರ್ಟ್. 9 ಆಫ್ ಕಪ್ಸ್ ಬಂದಿದೆ ಹಾಗೂ 10 ಆಫ್ ಸ್ಪಾಟ್ಸ್ ಬಂದಿದೆ, 5 ಆಫ್ ಕಪ್ಸ್ ಬಂದಿದೆ, ನೈಟ್ ಆಫ್ ಕಪ್ಸ್, ಜಸ್ಟಿಸ್ ಬರ್ತಾ ಇದೆ ಹಾಗೂ ಬ್ಯಾಲೆನ್ಸಿಂಗ್ ಆಕ್ಟ್, ಡೀಟೇಲ್ಸ್, ಸ್ಟ್ರೆಂತ್. ಓಕೆ, ಸೊ ಇಲ್ಲಿ ಒಂದು ಕಾರ್ಡ್ ಏನು ಬರ್ತಾ ಇದೆ, 9 ಆಫ್ ಕಪ್ಸ್ ಬರ್ತಾ ಇದೆ. ಇದರ ಅರ್ಥ ಏನಂದ್ರೆ ನಿಮ್ಮ ಟೈಮ್ ತುಂಬಾ ಚೆನ್ನಾಗಿದೆ. ನೀವೇನೇನು ಆಸೆ ಕನಸುಗಳು ಇಟ್ಕೊಂಡಿದ್ದೀರಾ ಆ ವಿಚಾರವಾಗಿ ಹತ್ರ ಇದ್ದೀರಾ ನಿಮ್ಮ ಲೈಫ್ನಲ್ಲಿ. ಹಾಗೂ ಈಗ ಈ ಥರ ಸಾಧನೆ ಮಾಡಬೇಕು ಕನಸುಗಳಿರುತ್ತಲ್ಲ, ಆ ಥರ ಎಲ್ಲ ಕಟ್ಕೊಳ್ಳುವ ಕಾಲ ಕೂಡ ನಿಮಗೆ ಬಂದಿದೆ. ಸೊ ನಿಮ್ಮ ಟೈಮ್ ಅದ್ಭುತವಾಗಿದೆ, ನಿಮಗೆ ಪೂರಕವಾಗಿದೆ. ಆ ವಿಚಾರವಾಗಿ ಪ್ರೆಸೆಂಟ್ ನಿಮಗೆ ಕೆಟ್ಟ ಕಣ್ಣು ಖಂಡಿತವಾಗ್ಲೂ ಬಿದ್ದಿದೆ. ಯಾಕಂದ್ರೆ ನಿಮಗೆ ಅನಿಸುವಂಥದ್ದು, ನಿಮಗೆ ಒಳ್ಳೇದಾಗುವಂಥದ್ದೆಲ್ಲ ನಿಮ್ಮ ಲೈಫಲ್ಲಿ ನಡೀತಾ ಇರೋದ್ರಿಂದ, ನಿಮ್ಮ ಆಸೆ ಕನಸುಗಳಿಗೆಲ್ಲ ನೀವು ಹತ್ರ ಆಗಿರೋದ್ರಿಂದ ನೀವು ಇದನ್ನ ಬೇರೆಯವ್ರ ಹತ್ರ ಶೇರ್ ಮಾಡ್ಕೋಬಹುದು ಅಥವಾ ಇದು ಜನ ಕಾಣ್ಬೋದು. ಮೇ ಬಿ ನೀವೇನೋ ಕೊಂಡ್ಕೊಂಡಿರ್ಬೋದು ಇತ್ತೀಚೆಗೆ, ಅಥವಾ ಹಣಕಾಸಿನ ವಿಚಾರದಲ್ಲಿ ನೀವು ಖುಷಿಯಾಗಿರಬಹುದು. ಆ ವಿಚಾರವಾಗಿ ಜನ ಕಣ್ಣು ಹಾಕ್ತಾ ಇದ್ದಾರೆ. ಸೊ ಈಗ ಪ್ರೆಸೆಂಟ್ನಲ್ಲಿ ನಿಮ್ಮ ಕಡೆಗೆ ದೃಷ್ಟಿ ಅಂತೂ ಖಂಡಿತವಾಗ್ಲೂ ಆಗಿದೆ. ಇನ್ನ ಇವತ್ತಿಂದ 2 ತಿಂಗಳು ನಿಮ್ಗೆ ಆ ಒಂದು ಕೆಟ್ಟ ಕಣ್ಣು ಬಿದ್ದೇ ಬೀಳುತ್ತೆ. 5 ಆಫ್ ಕಪ್ಸ್, ನೆಮ್ಮದಿ ಇರಲ್ಲ, ಮನ್ಸಿಗೆ ಬೇಜಾರಾಗತ್ತೆ, ಇದ್ದಕ್ಕಿದ್ದಂಗೆ ಏನೇನೋ ಯೋಚನೆ ಬರುತ್ತೆ. ಎಲ್ಲ ಇದ್ರೂ ಕೂಡ ನಿಮ್ಮ ಹತ್ರ ಏನೂ ಇಲ್ಲ, ಈ ತರ ಬೇಜಾರುಗಳೆಲ್ಲ ಆಗ್ತಾ ಇರುತ್ತೆ. ಆದ್ರೆ ನಾನು ಏನ್ ನೋಡ್ತಾ ಇದ್ದೀನಿ, 2 ತಿಂಗಳಾದ್ಮೇಲೆ ಚೇತರಿಕೆ, ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಚೇತರಿಕೆ ಇದೆ. ಜಸ್ಟಿಸ್, ನ್ಯಾಯ ಯಾವಾಗ್ಲೂ ಗೆಲ್ಲುತ್ತೆ. ನೀವು ನ್ಯಾಯವಾಗಿ ಎಲ್ಲ ಮಾಡ್ತಾ ಇದ್ದೀರಾ ನಿಮ್ಮ ಲೈಫ್ನಲ್ಲಿ. ಸೊ ನಿಮಗೆ ಏನ್ ದಕ್ಕಬೇಕು, ನಿಮ್ ಲೈಫ್ನಲ್ಲಿ ನೀವೇನ್ ಪಡಿಬೇಕು ಅದು ಖಂಡಿತವಾಗ್ಲೂ ಪಡಿತೀರಾ. ಆದ್ರೆ 2 ತಿಂಗಳು ಹುಷಾರಾಗಿರಿ. ಏನ್ ಮಾಡ್ಬೋದು ನೀವು ಇದಕ್ಕೆ? ಒಂದು, ನಿಮ್ಮ ಖುಷಿನ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೂ ನಿಮಗೆ ಎನಿಮೀಸ್ ಅನ್ಸುತ್ತಲ್ಲ, ಅಂತ ಜನರ ಹತ್ರ ನೀವು ಏನನ್ನೂ ಶೇರ್ ಮಾಡ್ಕೋಕೂಡ್ದು. ಹಾಗೂ ಅಂತ ಜನರನ್ನ ನಿಮ್ಮ ಲೈಫ್ನ ಭಾಗವಾಗಿ ಕೂಡ ಮಾಡ್ಕೋಕೂಡುದು ಯಾವುದೇ ಕಾರಣಕ್ಕೂ 2 ಮಂತ್ಸ್. ಏಕೆಂದ್ರೆ ಒಂದು ಬ್ಯಾಲೆನ್ಸ್ ತರಬೇಕಾಗತ್ತೆ. ಇಂಬ್ಯಾಲೆನ್ಸ್ ಇವಾಗ ಪ್ರೆಸೆಂಟ್ ನಿಮ್ ಲೈಫಲ್ಲಿ ನೀವು ನೋಡ್ತಾ ಇದ್ದೀರಾ. ಡೀಟೇಲ್ಸ್ ಅಂದ್ರೆ ಜನಕ್ಕೆ ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಕೂಡ ಹೆಚ್ಚಾಗ್ತಾ ಇದೆ. ನೀವೇನ್ ಮಾಡ್ತಾ ಇದ್ದೀರಾ, ನಿಮ್ ಲೈಫಲ್ಲಿ ಏನ್ ನಡೀತಾ ಇದೆ. ಸೊ ಕೇಳ್ತಾ ಹೋಗ್ತಾರೆ ನಿಮ್ಮನ್ನ ಜನ. ಬೇಡದೇ ಇರೋ ಜನ ಕೂಡ ಬಂದು ನಿಮ್ಮನ್ನ ಕೇಳ್ತಾರೆ ಏನ್ ನಡೀತಾ ಇದೆ ಅಂತ. ಸೊ ನೀವು ಅಂತವ್ರ ಹತ್ರ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ನೀವು ಒಂದು ವಿಚಾರ ಏನಂದ್ರೆ, ಪ್ರೊಟೆಕ್ಟೆಡ್ ಆಗೇ ಇದ್ದೀರಾ. ಏನೋ ಆತರ ನಿಮ್ಗೆ ನೆಗೆಟಿವ್ ಆಗಿ ಮೇಜರ್ ಆಗಿ ನಡೆಯೋದಿಲ್ಲ. ಆದ್ರೆ ಚಿಕ್ಕದಾಗಿ ನೀವು ನೋವು ಅನುಭವಿಸ್ತೀರಾ. ಅದನ್ನು ನೀವು ತಡೆಗಟ್ಟಬೇಕು ಅಂದ್ರೆ ನಾನು ಹೇಳಿರುವ ವಿಚಾರಗಳನ್ನ ಫಾಲೋ ಮಾಡಿ. ಹಾಗೂ ನಿಮ್ಮ ಮನೆಯ ದೇವ್ರೇನಿದೆ, ನೀವು ಯಾವ ದೇವರನ್ನ ನಂಬ್ತೀರಾ ಆ ದೇವರ ವಿಚಾರವಾಗಿ ನೀವು ಪಠನೆ ಮಾಡೋದು, ಪೂಜೆ ಮಾಡೋದು, ಅಥವಾ ಮನೆ ದೇವ್ರಿಗೆ ಹೋಗೋದು, ಆತರ ನಿಮ್ ಫ್ಯಾಮಿಲಿ ಜೊತೆ ಹೋಗೋದು, ಇದೆಲ್ಲ ಮಾಡೋದು ಕೂಡ ಒಳ್ಳೇದು. ಬಟ್ ನಾನು ಆಗ್ಲೇ ಹೇಳ್ದಾಗೆ, ನಿಮಗೆ ಎನಿಮೀಸ್ ಅನ್ಸುವಂಥವ್ರು ಅಥವಾ ಈ ಜನರಿಂದ ನನ್ನ ಲೈಫ್ ಹಾಳಾಗ್ತಾ ಇದೆ ಅನ್ಸುತ್ತಲ್ಲ, ಇಂಥ ಜನ ಬಂದ ತಕ್ಷಣ ನಿಮ್ ಮನೆ ನೆಮ್ಮದಿ ಹಾಳಾಗುತ್ತೆ. ಅಂತವ್ರಿಂದ ಸ್ವಲ್ಪ ನೀವು ಹುಷಾರಾಗಿರ್ಬೇಕು. ಅವ್ರನ್ನ ಇನ್ವೈಟ್ ಮಾಡದೇ ಇರಿ. ನೀವೇನಾದ್ರು ಫಂಕ್ಷನ್ ಮಾಡ್ತೀರಾ ಅಂದ್ರೆ ಇನ್ವೈಟ್ ಮಾಡ್ಲೇಬೇಕು ಅಂದ್ರೂ ಕೂಡ ಅವ್ರು ಬರ್ದೇ ಇರೋದೇ ಒಳ್ಳೇದು. ಸೊ ಇನ್ವೈಟ್ ಮಾಡದೇ ಹೋದ್ರು ನಡೆಯುತ್ತೆ ಅಂತಾನೆ ಹೇಳ್ತಾ ಇದ್ದೀನಿ.
ಬಟ್ ಎನಿವೇಸ್ ಅವ್ರು ಬಂದ್ರು ಕೂಡ ನಾನು ಆಗ್ಲೇ ಹೇಳ್ದಾಗೆ ಮನಸ್ಸಿಗೆ ತುಂಬಾ ತಳಮಳಗಳು ಪ್ರಾಬ್ಲಮ್ಸ್ ಬರುತ್ತೆ. ಆ ವಿಚಾರವಾಗಿ ನೀವು ತುಂಬಾ ಪ್ರೊಟೆಕ್ಟೆಡ್ ಆಗಿರಿ. ಹೇಗೆ ನೀವು ಪ್ರೊಟೆಕ್ಟೆಡ್ ಆಗಿರ್ತೀರಾ ಅನ್ನೋದು ನಿಮಗ್ ಬಿಟ್ಟಿದ್ದು. ಬಟ್ 2 months ಇಸ್ ವೆರಿ ಕ್ರಿಟಿಕಲ್ ಫಾರ್ ಯು, ಬಿಕಾಸ್ ದೃಷ್ಟಿ ಖಂಡಿತವಾಗ್ಲೂ ನಿಮ್ಗೆ ಆಗಿದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಹೋಗ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಡೀಟೇಲ್ಡ್ ಆಗಿ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಸೊ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಇದು ಸೆಕೆಂಡ್ ಕಾರ್ಡ್ ಪೈಲ್. ಈ ಕಾರ್ಡ್ ಪೈಲ್ ನ ಯಾರು ಸೆಲೆಕ್ಟ್ ಮಾಡಿದೀರಾ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ. ನೀವ್ ಎಷ್ಟು ಪ್ರೊಟೆಕ್ಟೆಡ್ ಆಗಿದ್ದೀರಾ? ನಿಮ್ಮ ಕಡೆಗೆ ಏನಾದ್ರೂ ಕೆಟ್ಟ ಕಣ್ಣುಗಳಿದೆಯಾ? ಹೇಗಿದೆ ನಿಮ್ಮ ಎನರ್ಜಿ? ಜಸ್ಟ್ ಒಂದು ಚೆಕ್ ಮಾಡ್ಕೊಳ್ಳೇಬೇಕಾಗತ್ತೆ ಅಲ್ವಾ? ಬಿಕಾಸ್ ಅದ್ ತಿಳ್ಕೊಂಡಾಗ ನಾವು ನಮ್ಮ ಲೈಫ್ ಎಷ್ಟು ಪಾಸಿಟಿವ್ ಆಗಿದೆ ಅಂತ ಕೂಡ ನಮ್ಗೆ ಗೊತ್ತಾಗುತ್ತೆ. ಲೆಟ್ ಮೀ ಡೂ ಇಟ್ ಫಾರ್ ಯು. ದ ಸನ್ ಆಫ್ ಲೈಫ್ ಬರ್ತಾ ಇದೆ, ದ ಪೋಲ್ ಆಫ್ ಸ್ಟಾರ್ ಸನ್ ಬರ್ತಾ ಇದೆ, ಬ್ಯಾಲೆನ್ಸ್ ಬರ್ತಾ ಇದೆ. ಅದಾದ ನಂತರ ಫೂಲ್ ಬರ್ತಾ ಇದೆ. ಓಕೆ, ಟೆಂಪರೆನ್ಸ್ ಅಂಡ್ ಫೂಲ್. ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ಮತ್ತು ಬೋನ್ ಕಲೆಕ್ಟರ್ ಬರ್ತಾ ಇದೆ, ಗಾಬ್ಲಿನ್ಸ್ ಬರ್ತಾ ಇದೆ, ಸ್ಲೋ ಅಂಡ್ ಸ್ಟಡಿ ಬರ್ತಾ ಇದೆ. ಸೊ ಆನ್ಸರ್ ಇಸ್ ನಿಮ್ ಟೈಮ್ ತುಂಬಾ ಚೆನ್ನಾಗಿದೆ. ಓಕೆ, ಸನ್ ಬಂದಿರೋದ್ರಿಂದ ಒಳ್ಳೆಯ ಪಾಸಿಟಿವ್ ಫ್ಲೋ ನಿಮ್ ಲೈಫಲ್ಲಿ ನಡೀತಾ ಇದೆ. ನೀವು ಅನ್ಕೊಂಡಿರೋ ಸಾಧನೆಗಳನ್ನ ನೀವು ಮಾಡ್ತಾ ಇದ್ದೀರಾ. ಲೈಫ್ ಪರ್ಫೆಕ್ಟ್ ಆಗಿದೆ ಈಗ. ನಿಮ್ಗೆ ಟೈಮ್ ತುಂಬಾ ಚೆನ್ನಾಗಿದೆ. ನೀವೇನ್ ಅನ್ಕೊಳ್ತೀರಾ ಆ ವಿಚಾರಗಳು ಕೂಡ ನಿಮ್ ಲೈಫಲ್ಲಿ ನಡೆಯುತ್ತೆ. ಸ್ಟಾರ್ ಬಂದಿರೋದ್ರಿಂದ ರೆಕಗ್ನಿಷನ್, ಒಳ್ಳೆಯ ಕಾಲ ಇವಾಗ ಬಂದಿರೋದು ನಿಮಗೆ ಒಂದು ಅದೃಷ್ಟದ ಕಾಲ ಅಂತ ಕೂಡ ಹೇಳ್ಬೋದು. ಸೊ ಒಂದು ಸ್ಟಾರ್ ವ್ಯಾಲ್ಯೂ ನಿಮ್ ಲೈಫಲ್ಲಿ ಬರುವ ಸಂದರ್ಭ ಇವಾಗಿಂದ 2 ತಿಂಗಳು ತುಂಬಾ ಚೆನ್ನಾಗಿದೆ. 2 ತಿಂಗಳು ಟೈಮ್. ಅಂಡ್ ದೆನ್ ಬ್ಯಾಲೆನ್ಸ್ ನೋಡ್ತಾ ಇರೋದ್ರಿಂದ ಆದಷ್ಟು ಎಲ್ಲಾ ವಿಚಾರವಾಗೂ ನೀವು, ಯಾಕಂದ್ರೆ ಖುಷಿಯ ಟೈಮ್ ಬಂದ್ಬಿಟ್ಟಿದೆ ಇವಾಗ. ಸೊ ಆ ಬ್ಯಾಲೆನ್ಸ್ ನ ಕೂಡ ನೀವು ತಗೋಬೇಕು, ಗ್ರೌಂಡಿಂಗ್ ನ ತಗೋಬೇಕು, ಸ್ವಲ್ಪ ಮೆಡಿಟೇಷನ್ ನ ಮಾಡಿ. ಸ್ಪಿರಿಚುವಲ್ ಎನರ್ಜಿ ಕೂಡ ನಿಮ್ಗೆ ಬೇಕು, ಯಾಕಂದ್ರೆ ದೈವದ ಒಂದು ಪ್ರೊಟೆಕ್ಷನ್ ಕೂಡ ನಿಮ್ಗೆ ಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಂದೊಂದ್ಸಲ ನಿಮ್ಗೆ ನಿಮ್ ಮೇಲೆ ಕಣ್ ಬಿದ್ಬಿಡುತ್ತೆ, ನಿಮ್ಗೆ ಒಳ್ಳೇದಾಗ್ತಾ ಇದೆಲ್ಲ. ಸೊ ಅವಾಗ ನಿಮ್ಗೆ ನಿಮ್ ಬಗ್ಗೆನೆ ಒಂದು ಓವರ್ ಕಾನ್ಫಿಡೆನ್ಸ್ ಬರೋದಾಗಿರ್ಬೋದು, ಅಥವಾ ಜನರನ್ನ ಗ್ರಾಂಟೆಡ್ ಆಗಿ ತಗೊಳ್ಳೋದಾಗಿರ್ಬೋದು. ಈ ತರ ಎಲ್ಲ ನಡೆಯುತ್ತೆ. ಅವಾಗ ಫೂಲಿಶ್ ಆಕ್ಟ್ಸ್ ಮಾಡ್ತೀರಾ, ಅಂದ್ರೆ ಫೂಲಿಶ್ ಆಗಿ ತಪ್ಪುಗಳನ್ನ ಮಾಡುವ ಚಾನ್ಸಸ್ ಹೈ ಆಗಿದೆ. ನೀವೇನಾದ್ರು ಹಾಗೆ ಕೇಳಿದ್ರೆ ಇವಾಗ ಏನಾದ್ರು ಕೆಟ್ಟ ಕಣ್ಣಿದ್ಯಾ ಅಂದ್ರೆ, ನಾನು ಒಂದೇನ್ ನೋಡ್ತಿದ್ದೀನಿ ಅಂದ್ರೆ, ಕೆಟ್ಟ ಕಣ್ಣಿಗಿಂತ ಕೆಟ್ಟ ನಿರ್ಧಾರಗಳು ಜನರು ಹೇಳುವ ವಿಚಾರವಾಗಿ ನೀವು ತಗೊಳ್ತೀರಾ. ಗಾಬ್ಲಿನ್ಸ್ ಬಂದಿರೋದ್ರಿಂದ ನಿಮಗೆ ಹಿತಶತ್ರುಗಳು ಅಂತಾರಲ್ಲ, ಅಂಥವ್ರು ಕೆಟ್ಟ ಅಡ್ವೈಸ್ ನ ಕೊಡ್ತಾರೆ. ಆ ಅಡ್ವೈಸ್ ನ ಫಾಲೋ ಮಾಡುವ ಎಲ್ಲ ಚಾನ್ಸಸ್ ಇದೆ. ಸೊ ಹುಷಾರಾಗಿರಿ, ಯಾಕಂದ್ರೆ ನೀವ್ ಅನ್ಕೋಬಹುದು ಅವ್ರು ನಿಮ್ಗೆ ಒಳ್ಳೇದೇ ಬಯಸ್ತಿದಾರೆ ಅಂತ. ಬೋನ್ ಕಲೆಕ್ಟರ್ ಬಂದಿದೆ, ಅವ್ರು ನಿಮ್ಗೆ ಒಳ್ಳೇದ್ ಬಯಸೋದಿರ್ಲಿ, ಅವ್ರು ನಿಮ್ ಹಾಳಾಗ್ಲಿ ಅನ್ನೋದಕ್ಕೆ ಏನೇನೋ ಹೇಳ್ತಾರೆ, ಇದ್ ಮಾಡು ಅದು ಮಾಡು ಅಂತ. ಬೇರೆಯವರ ವಿಚಾರಕ್ಕೆ, ಬೇರೆಯವರ ಅಡ್ವೈಸ್ ನ ದಯವಿಟ್ಟು ತಗೋಬೇಡಿ. ಫೂಲಿಶ್ ಡಿಸಿಷನ್ ನ ತಗೊಂಡ್ಬಿಡ್ತೀರಾ. ಅವಾಗ ನಿಮ್ಮ ಬುದ್ಧಿ ನಿಮ್ ಕೈನಲ್ಲೇ ಇರ್ಬೇಕು. ನಿಧಾನವೇ ಪ್ರಧಾನ ಅಂತೀವಿ. ಟೈಮ್ ತುಂಬಾ ಚೆನ್ನಾಗಿದೆ ಅಂತ ನೀವು ಓವರ್ ಕಾನ್ಫಿಡೆನ್ಸ್ ಹಾಗೂ ಓವರ್ ಬ್ಯಾಲೆನ್ಸ್, ಅಂದ್ರೆ ಓವರ್ ಬ್ಯಾಲೆನ್ಸ್ ಅಲ್ಲ, ಇಂಬ್ಯಾಲೆನ್ಸ್ ಆಗ್ತೀರಾ. ಸೊ ಆ ಬ್ಯಾಲೆನ್ಸ್ ನ ತಗೊಳ್ಬೇಕಾಗುತ್ತೆ. ಅಂದ್ರೆ ನೀವು ಯಾವಾಗ್ಲೂ ನಿಮ್ಮ ಕಡೆಗೆ, ನಿಮ್ಮ ವಿಚಾರ ಕಡೆಗೆ ನಿಧಾನವಾಗಿ ಪೇಷನ್ಸ್ ಇಟ್ಕೊಂಡು ಮುಂದೆ ಹೋಗ್ಬೇಕು. ಟೈಮ್ ಚೆನ್ನಾಗಿದೆ ಅಂದ ತಕ್ಷಣ ನಾವೇನ್ ಮಾಡ್ಬಿಡ್ತೀವಿ ಅಂದ್ರೆ ಒಂದೊಂದ್ಸಲ ಏನೇನೋ ಮಾಡ್ಬಿಡ್ತೀವಿ, ಕೋತಿ ಚೇಷ್ಟೆಗಳು ಅಲ್ವಾ. ಸೊ ಆ ವಿಚಾರವಾಗಿ ನೀವು ಎಷ್ಟು ಹುಷಾರಾಗಿರ್ಬೇಕೋ ಹುಷಾರಾಗಿರಿ. ಓವರ್ ಹ್ಯಾಪಿನೆಸ್ ಬಂದಾಗ್ಲೂ ಲೈಫಲ್ಲಿ ಅದನ್ನ ನಮ್ಗೆ ಆ ಹಿಡಿತದಲ್ಲಿ ಇರೋದಿಲ್ಲ. ನಾವೇನ್ ಮಾಡ್ಬಿಡ್ತೀವಿ, ಬೇರೆಯವ್ರನ್ನ ನಂಬಿಡೋದಾಗಿರ್ಬೋದು, ಅತಿಯಾಗಿ ನಂಬಿಡೋದಾಗಿರ್ಬೋದು, ಅತಿಯಾಗಿ ಖುಷಿ ಬಿದ್ದಾಗ ಏನೇನೋ ಕೆಲಸಗಳನ್ನ ಮಾಡ್ಬಿಡ್ತೀವಿ. ಸೊ ಎಷ್ಟು ಖುಷಿ ಬರುತ್ತೆ ಲೈಫ್ನಲ್ಲಿ, ಅದನ್ನ ಹ್ಯಾಂಡಲ್ ಮಾಡುವಂತಹ ಒಂದು ಶಕ್ತಿನೂ ನಿಮ್ಮಲ್ಲಿರ್ಬೇಕು. ನಾನು ಜನರಿಂದ ಮುಂದೆ ಕೆಟ್ಟದಾಗುವ ಸಾಧ್ಯತೆ ನೋಡ್ತಾ ಇದ್ದೀನಿ. ಬಟ್ ಇವಾಗ ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ, ನಿಮ್ ಕಡೆಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ರೀಡಿಂಗ್ ಬರ್ತಾ ಇದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ದಿಸ್ ವಾಸ್ ಹೆಲ್ಪ್ಫುಲ್. ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕಾರ್ಡ್ ಪೈಲ್, ದಟ್ ಇಸ್ ದ ಲಾಸ್ಟ್ ಕಾರ್ಡ್ ಪೈಲ್. ನಿಮ್ಮ ಕಡೆಗೆ ಏನಾದರೂ ಆ ಥರ ಕೆಟ್ಟ ಎನರ್ಜಿ ಇದೆಯಾ, ಆ ಥರ ಏನಾದ್ರು ನೆಗೆಟಿವ್ ಇದೆಯಾ ನಿಮ್ಮ ಕಡೆಗೆ ಅನ್ನುವ ರೀಡಿಂಗ್. ಸೊ ಈ ಕಾರ್ಡ್ ಪೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ
ನಾನು ಚೆಕ್ ಮಾಡ್ತಾ ಇದ್ದೀನಿ. ನಿಮ್ಮ ಕಡೆಗೆ ಏನಾದರೂ ಆ ಥರ ಕೆಟ್ಟ ಕಣ್ಣು ಇದೆಯಾ, ಹೇಗಿದೆ, ಹೌ ಇಸ್ ಯೋರ್ ಎನರ್ಜಿ, ಹೌ ಎವ್ರಿಥಿಂಗ್ ಇಸ್ ಲುಕಿಂಗ್ ಲೈಕ್ ಅಂತ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ಏನು ಬರುತ್ತೆ ನೋಡೋಣ ರೀಡಿಂಗ್ನಲ್ಲಿ. ಸೊ ಹಿಯರ್ ಯು ಗೋ. 5 ಆಫ್ ಸ್ಪಾಟ್ಸ್ ಬರ್ತಾ ಇದೆ. ಹಿತಶತ್ರುಗಳು ಜಾಸ್ತಿ ಇದ್ದಾರೆ. ನಿಮ್ಮ ಬೆನ್ನಿಗೆ ಚೂರಿ ಹಾಕೋ ಜನರು ಜಾಸ್ತಿ ಇದ್ದಾರೆ. ಈ ಅನುಭವ ನಿಮಗೆ ಮುಂಚೆನೆ ಆಗಿದೆ. 7 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಸನ್ ಬರ್ತಾ ಇದೆ, ಹಾಗೂ ಹೆರೋಫಂತ್ ಕಾರ್ಡ್ ಬರ್ತಾ ಇದೆ, 6 ಆಫ್ ಸ್ಪಾಟ್ಸ್ ಬರ್ತಾ ಇದೆ. ಸೊ ಪ್ರೆಸೆಂಟ್ ಪ್ರೊಟೆಕ್ಟೆಡ್ ಆಗಿ ಇದ್ದೀರಾ, ಏನು ಪ್ರಾಬ್ಲಮ್ ಪ್ರೆಸೆಂಟ್ ನಾನು ನೋಡ್ತಾ ಇಲ್ಲ. ಮ್ಯಾಜಿಕ್ ಸ್ಟ್ರೀಮ್ ಬಂದಿರೋದ್ರಿಂದ ಒಳ್ಳೊಳ್ಳೆ ಲೈಫ್ ಚೇಂಜಸ್, ಲೈಫ್ನಲ್ಲಿ ಬದಲಾವಣೆಗಳು ಈ ವರ್ಷದಲ್ಲೇ ಬರುತ್ತೆ. ಮೌಂಟೇನ್ ಬ್ಲಾಕ್ ಬಂದಿರೋದ್ರಿಂದ ಒಂದಷ್ಟು ಬ್ಲಾಕೇಜಸ್ ಕೂಡ ಅಲ್ಲಿ ನಾನು ನೋಡ್ತಾ ಇದ್ದೀನಿ. ಅಡೆತಡೆಗಳು, ಜನರು ಮಾಡುವ ಒಂದು ಕೆಲಸದಿಂದ ನಿಮ್ಗೆ ಅಡೆತಡೆಗಳಾಗುತ್ತೆ. ಬ್ಯಾಲೆನ್ಸಿಂಗ್ ಆಕ್ಟ್ ಬರ್ತಾ ಇದೆ. 1 more ಕಾರ್ಡ್ ಐ ಪಿಕ್ ಫಾರ್ ಯು. ವೈಡ್ ಓಪನ್ ಬರ್ತಾ ಇದೆ. ಸ್ವಲ್ಪ ಹುಷಾರಾಗಿ ಇರ್ಬೇಕು ನೀವು. ಒಂದೇನ್ ಬರ್ತಾ ಇದೆ, 5 ಆಫ್ ಸ್ಪಾಟ್ಸ್ ಬಂದಿರೋದ್ರೆ ಮುಂಚೆನೆ ಹಿಂದಿನ ಒಂದಷ್ಟು ತಿಂಗಳ ಹಿಂದೆನೆ ನಿಮ್ಗೆ ನೋವುಗಳಾಗಿದೆ, ಹಾಗೂ ಬೇರೆಯವರು ನಿಮ್ಗೆ ಮೋಸ ಮಾಡಿದ್ದಾರೆ ಅಂತ ಜನರನ್ನ ದಯವಿಟ್ಟು ಕಟ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಇಟ್ಕೋಬೇಡಿ. ನಿಮ್ ಮನ್ಸಿಗೆ ಯಾರು ನೋವು ಮಾಡಿದ್ದಾರೆ, ನಿಮ್ಮ ಟ್ರಸ್ಟ್ ನ ಯಾರು ಬ್ರೇಕ್ ಮಾಡಿದ್ದಾರೆ ಅಂಥವ್ರಿಂದ ಫಸ್ಟ್ ದೂರ ಇರೋದು ಕಲೀರಿ. ಯಾಕಂದ್ರೆ ಅಂಥವ್ರನ್ನ ನಿಮ್ ಲೈಫ್ ನಲ್ಲಿ ಇನ್ಯಾವತ್ತೂ ಸರಿ ಹೋಗುತ್ತೆ, ಅವ್ರಿಗೊಂದು ಚಾನ್ಸ್ ಕೊಡ್ತೀನಿ ಅಂತ ದಯವಿಟ್ಟು ಆ ತರ ಒಂದು ಡಿಸಿಷನ್ ತಗೊಳಕ್ ಹೋಗ್ಬೇಡಿ. ಬಿಕಾಸ್ ಅದರಿಂದನೇ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಪ್ರೆಸೆಂಟ್ ಹಣಕಾಸಿನ ವಿಚಾರದಲ್ಲಿ ನಾನು ತುಂಬಾ ಒಳ್ಳೆ ಬದಲಾವಣೆಗಳು ನೋಡ್ತಾ ಇದ್ದೀನಿ. ಫ್ರೂಟ್ಫುಲ್ ಟೈಮ್ ಅಂತ ಹೇಳ್ಬೋದು. ಬೇಸಿಕ್ಲಿ ಈ ಟೈಮ್ ಇವತ್ತಿಂದ 4 ತಿಂಗಳವರೆಗೂ ಟೈಮ್ ಅದ್ಭುತವಾಗಿದೆ. ಸೊ ಯು ಆರ್ ವೆರಿ ಮಚ್ ಪ್ರೊಟೆಕ್ಟೆಡ್. ನಿಮ್ಮ ಕಡೆಗೆ ಏನು ಕೆಟ್ಟದು ಆಗೋದೇ ಇಲ್ಲ. ಕೆಟ್ಟ ಕಣ್ ಬಿದ್ರು ಕೂಡ ಅದು ನಿಮ್ಗೆ ಎಲ್ಲ ನಶಿಸಿ ಹೋಗುತ್ತೆ. ಬಿಕಾಸ್ ಯೂನಿವರ್ಸಲ್ ಪವರ್ ಇರೋದ್ರಿಂದ ನಿಮ್ ಲೈಫ್ ನಲ್ಲಿ ನೀವ್ ಏನ್ ಮಾಡಿದ್ರು ಕೂಡ ಬೇರೆಯವರು ಹಾಕುವ ವಿಚಾರಗಳು ಏನೇ ಆಗ್ಲಿ, ಹುನ್ನಾರಗಳಾಗಿರ್ಬೋದು, ನಿಮ್ಗೇನೋ ಹಾಳು ಮಾಡಬೇಕು ಅಂತ ಆತರ ಯೋಚನೆಗಳು ಬಂದ್ರು ಏನೂ ಅವ್ರ ಕೈಲಿ ಮಾಡಕ್ಕಾಗಲ್ಲ. ಬಿಕಾಸ್ ಆ ತರ ಸೆಂಟರ್ಡ್ ಎನರ್ಜಿ ಸನ್ ಬಂದಿರೋದ್ರಿಂದ ಒಂದು ಒಳ್ಳೆಯ ಪ್ರೊಟೆಕ್ಷನ್ ನಿಮ್ಗೆ, ಅಂದ್ರೆ ಒಂದು ಒಳ್ಳೆಯ ಎನರ್ಜಿ ನಿಮ್ನ ಕಾಯ್ತಾ ಇದೆ. ಸೊ ಆ ಎನರ್ಜಿ ಕಾಯ್ತಾ ಇರೋದ್ರಿಂದ, ಆ ತರದ್ ಒಂದು ಸೋಲ್ ನಿಮ್ಗೆ ಕಾಯ್ತಾ ಇರೋದ್ರಿಂದ ನಿಮಗೆ ಏನೋ ಒಂದು ಮಾಡ್ಬಿಡ್ಬೇಕಪ್ಪ ಅಂತ ಅನ್ಕೊಂಡಿದ್ರು ಕೂಡ ಅವ್ರ ಕೈಲಿ ಸಾಧನೆ ಮಾಡಕ್ಕಾಗೋದಿಲ್ಲ. ಸೊ ವೀಕ್ ಆಗಿದೆ. ನೆಗೆಟಿವ್ ಜನರ ಎನರ್ಜಿ ನಿಮ್ಮ ಕಡೆಗೆ ವೀಕ್ ಆಗಿದೆ. ಹಾಗೂ ನೀವು ಪಾಠಗಳನ್ನ ಕಲಿಬೇಕಾಗತ್ತೆ. ಎಲ್ರಿಗೂ ನಿಮ್ ಲೈಫ್ ನಲ್ಲಿ ಜಾಗ ಇಲ್ಲ. ಒಂದಷ್ಟು ಜನರಿಗೆ ನಿಮ್ ಲೈಫ್ ನಲ್ಲಿ ಜಾಗವೇ ಇಲ್ಲ ಅಂತವ್ರಿಂದ ದಯವಿಟ್ಟು ದೂರ ಇರಿ. ಅವರು ಅಯ್ಯೋ ಪರವಾಗಿಲ್ಲ ಚೇಂಜ್ ಆದ್ರು, ನಾನು ಅವ್ರನ್ನ ಕ್ಷಮಿಸ್ಬಿಡ್ತೀನಿ, ಅವ್ರು ಬರ್ಲಿ ನನ್ನ ಲೈಫಲ್ಲಿ, ಆ ತರ ಎಲ್ಲ ದಯವಿಟ್ಟು ಸೆಕೆಂಡ್ ಚಾನ್ಸಸ್ ನ ಕೊಡಕ್ ಹೋಗ್ಬೇಡಿ. ಕಟ್ ಆಫ್ ಆಗಿರೋ ಜನ ಕಟ್ ಆಫ್ ಆಗ್ಬೇಕಷ್ಟೆ. ವೈಡ್ ಓಪನ್ ಬಂದಿರೋದ್ರಿಂದ ಎಸ್ ತುಂಬಾ ಚೆನ್ನಾಗಿದೆ ಟೈಮ್. ಆಸ್ ಐ ಟೋಲ್ಡ್, ಮ್ಯಾಜಿಕಲ್ ಟೈಮ್, ಯೂಸ್ ಇಟ್ ಫಾರ್ ಯೋರ್ ಓನ್ ಸೆಲ್ಫ್. ಓಕೆ, that was your reading. Amazing. Hope it helped. Take care. Namaskara. Thank you.